ಹಿಡಿದು ಕೊಚ್ಚಲು ಮನೆಗೆ ಬಂದಿದ್ದಾನೆ ಭೂಪ. ಮನೆಯೊಳಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಳ್ಳಾರಿಯ ಕಪ್ಪಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೊಡಲಿ ಹಿಡಿದು ಕೊಚ್ಚಲು ಮನೆಗೆ ಬಂದಿದ್ದಾನೆ ಭೂಪ. ಮನೆಯೊಳಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಳ್ಳಾರಿಯ ಕಪ್ಪಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 15 ಸೆಂಟ್ಸ್ ಜಮೀನಿಗಾಗಿ ನಡೆದಿರುವಂತಹ ಗಲಾಟೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಗಂಡ ದೇವಣ್ಣನಿಂದ ಧಮಕಿ ಕೇಳಿ ಬಂದಿರುವಂಥದ್ದು. ಇನ್ನು ಜಾನಕಿ ರಾಮಯ್ಯ ಹಾಗೂ ರಾಮಾಂಜನೇಯ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾನೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಗಂಡ ದೇವಣ್ಣ. ಕೊಡಲಿ ಹಿಡಿದು ಕೊಚ್ಚಲು ಮನೆಗೆ ಬಂದಿದ್ದಾನೆ ಈ ಭೂಪ. ಇನ್ನು ಮನೆಯೊಳಗೆ ನುಗ್ಗಿ ಕೊಡಲಿಯಿಂದ ಹಲ್ಲೆಗೆ ಯತ್ನಿಸಿದ್ದಾನೆ. ಬಳ್ಳಾರಿಯ ಕಪ್ಪಗಲ್ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. 15 ಸೆಂಟ್ಸ್ ಜಮೀನಿಗಾಗಿ ನಡೆದಿರುವಂತಹ ಗಲಾಟೆ. ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಗಂಡ ದೇವಣ್ಣ ಧಮಕಿಯನ್ನ ಹಾಕಿರುವಂಥದ್ದು. ಜಾನಕಿ ರಾಮಯ್ಯ ಹಾಗೂ ರಾಮಾಂಜನೇಯನ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾನೆ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯ ಗಂಡ ದೇವಣ್ಣ. ಕಪ್ಪಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಡ ದೇವಣ್ಣ ಅವರಿಂದ ಜಾನಕಿ ರಾಮ ಮತ್ತು ರಾಮಾಂಜನೇಯನವರ ಮೇಲೆ ಹಲ್ಲೆಗೆ ಯತ್ನಿಸಲಾಗಿದೆ. ಇನ್ನು 15 ಸೆಂಟ್ಸ್ ಜಮೀನಿಗಾಗಿ ನಡೆದಿರುವಂತಹ ಗಲಾಟೆ ಇದು. ಅಧ್ಯಕ್ಷೆ ಗಂಡ ದೇವಣ್ಣ ಅವರ ಸಹೋದರ ಪಂಪಯ್ಯ ಅವರಿಂದ 15 ಸೆಂಟ್ಸ್ ಜಮೀನನ್ನ ಜಾನಕಿ ರಾಮಯ್ಯ ಖರೀದಿ ಮಾಡಿದ್ರು. 2023ರಲ್ಲಿ 15 ಸೆಂಟ್ಸ್ ಭೂಮಿ ಖರೀದಿ ಮಾಡಿದ್ರು. ಇನ್ನು ಈ ಪತ್ರಗಳ ವ್ಯವಹಾರ ಎಲ್ಲ ಕೂಡ ಮುಗಿದಿದೆ. ಜಾನಕಿ ರಾಮಯ್ಯ ಅವರ ಜಮೀನಿನ ದಾರಿಗೆ ಈ ಜಮೀನನ್ನ ಖರೀದಿ ಮಾಡಿದ್ರು. ಆದ್ರೆ ಈ ಜಮೀನು ಇದೀಗ ವಾಪಸ್ ನೀಡುವಂತೆ ಒತ್ತಾಯವನ್ನ ಮಾಡ್ತಿದ್ದಾರೆ ಪಂಚಾಯಿತಿ ಅಧ್ಯಕ್ಷೆಯ ಗಂಡ. ಜಮೀನು ವಾಪಸ್ ನೀಡದ ಹಿನ್ನೆಲೆ 15 ಸೆಂಟ್ಸ್ ದಾರಿಯ ಮೇಲೆ ಇದ್ದ ರಸ್ತೆ ಹಾಳು ಮಾಡಿದ್ದಾರೆ. ಪ್ರಶ್ನೆ ಮಾಡಲು ಬಂದ ಜಾನಕಿ ರಾಮಯ್ಯ ಮತ್ತು ರಾಮಾಂಜನೇಯ ಮೇಲೆ ದೌರ್ಜನ್ಯವನ್ನ ಎಸಗಿದ್ದಾರೆ. ಈ ಬಗ್ಗೆ ಬಳ್ಳಾರಿ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಾನು ಊರಲ್ಲಿ ಕ್ಯಾಂಪ್ನಲ್ಲಿ ಇರ್ತೀವಿ. ಇವರು ದೇವಣ್ಣ ಅವ್ರು ಅಂದಿದ್ರ ಅಧ್ಯಕ್ಷರು ಗಂಡ ಅವ್ರು ಏನಂದಿದ್ರೆ ಇವರು ನಾತಾನಿ ರಾಮಾಂಜನೇಯಲು ಅವ್ರ ಮೇಲೆ ನಿನ್ನೆ ಅವ್ರ ಮಂತಕ್ಕೆ ಅಲ್ಲಿ ಮಾಡಕ್ಕೆ ಬಂದಿದ್ರು. ಆ್ಯಕ್ಚುಲಾಗಿ ಗೊಡ್ಡಲ್ ತಗೊಂಡು ಬಂದಿದ್ರು. ನಾವೆಲ್ಲ ಅವರು ದೇವಣ್ಣ ಅವ್ರಿಗೆ ಹೇಳೀವಿ. ದೇವಣ್ಣ ಏನಂದಿದ್ರ ಅವರು ಹೆಣ್ಣು ಮಕ್ಕಳ ಬಗ್ಗೆ ಸ್ತ್ರೀ ಬಗ್ಗೆ ಅಸಭ್ಯಕರವಾಗಿ ಮಾತಾಡಿದ್ದು ಆಡಿಯೋಸು ಭಾಳ ಇದಾವೆ. ನಾವು SP ಅವ್ರ ಹತ್ರ ಇವತ್ತು ನಾಳೆಗೆ ಹೋಗಿ ಕಂಪ್ಲೇಂಟ್ ಮಾಡ್ಬೇಕಂತ ಮಾತಾಡ್ತಾ ಇದ್ದೀವಿ. ಅವ್ರು ಏನಂದಿದ್ರ ಯಾಕೆ ವಚನದಾಗ ಮಾತಾಡೋದು, ಫೋನ್ನಲ್ಲಿ ಆಗಿದ್ರ ಇದು ಹೊಲದ್ದು ಸರ್. ಹೊಲದ್ದು 15 ಸೆಂಟ್ಸ್ ಅವ್ರು ಮಾಡಿದ್ರು. 1.5 ವರ್ಷ ಆಯ್ತು. ಊರು ಮುಖಂಡರೆಲ್ಲ ಹೇಳಿದ್ರು, ನಾವು ಸುತ್ತಿ ಹೇಳಿದ್ವಿ ಇದು ನಿಂದು ತಪ್ಪಾಗ್ತದಪ್ಪ, ನೀನು ಹೋಗಬೇಡ ಅಂದಿದ್ರೆ ಅವರು ಯಾರ ಮಾತ ಕೇಳಿಲ್ಲ. ಊರು ಮುಖಂಡರ ಮಾತ ಕೇಳಿಲ್ಲ. ಅವರು ಕೇಳಿಲ್ಲದಂಗ ಅವರು ನಿನ್ನೆ ಹೋಗಿ ಮಡಕೆ ಹೊಡೆದಿದ್ರು. ಮಡಕೆ ಹೊಡೆದು ಇವರು ರಾಮಾಂಜನೇಯಲು ಅವರು ಹೋಗಿದ್ರು. ಅವರು ಮಂತಕ್ಕೆ ಗೊಡ್ಡೆಲ್ ತಗೊಂಡು ಬಂದಿದ್ರು. ಎಲ್ಲ ಸಾರ್ವಜನಿಕರು ಎಲ್ಲರೂ ನೋಡಿದರು. ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬರು ಠಾಣೆಗೆ ಬಂದಿದ್ದೀವಿ. ಅವರು ರೆಸ್ಪಾಂಡ್ ಆಗಿದ್ರು. ಇಮಿಡಿಯೇಟ್ FIR ಮಾಡಿದರು. ಇನ್ನು ಅರೆಸ್ಟ್ ಮಾಡಿಲ್ಲ. ಅವರು 15 ಸೆಂಟ್ಸು ಅವರು ಮಾರಾಟ ಮಾಡಿದ್ರು ಸರ್. ಇವರಿಗೆ ಇವಾಗ ಎದಕ್ಕೆ ತಿರುಗಿ ಬಿದ್ದಿದ್ದು ಅಂಬೋದು ಯಾರಿಗೆ ಗೊತ್ತಿಲ್ಲ ಸರ್. ಅದು ಕಪ್ಪಗಲ್ ಗ್ರಾಮ, ಕಪ್ಪಗಲ್ ಕ್ಯಾಂಪ್ ಸರ್. ನಾವು ರೈತರು. ಬೇರೆಯವರು ನಮ್ಮ ಬಾವಮರ್ತಿ ಜಮೀನ್ದಾಗ ದಾರಿಗಾಗಿ 15 ಸೆಂಟ್ಸ್ ತಗೊಂಡಾನ. ಅದ್ರ ಸಲುವಾಗಿ ಏನು 1.5 ತಿಂಗಳು 2 ತಿಂಗಳಿದ್ದವರು ನಾವು ದಾರಿ ನನಗೆ ಕೊಡಬೇಕು, ನಮ್ಮ ರಿಜಿಸ್ಟರ್ ಮಾಡೋಂಥ ಗಲಾಟೆ ಮಾಡ್ತಾ ಇದ್ದಾನೆ. ಆದರೆ ನಾವು ಹಂಗೆ ಸುಧಾರಿಸ್ಕೊಂತ ಇದ್ದೀವಿ. ನಿನ್ನೆ ಹೋಗಿ ಅಕಸ್ಮಾತ್ಗೆ ಮಡಕೆ ಹೊಡೆದಾನ. ನಮ್ಮ ಬಾವಮರ್ದಿ ಬಂದು ಹಿಂಗೆ ಮಡಕೆ ಹೊಡ್ತಿದ್ದಂತ ನೋಡಿ ಬರೋಣ ಬಾಪ ಅಂತ ನಮ್ಮ ಬಾವಮರ್ದಿ ಕರೆದಿದ್ದ. ಆಯ್ತು ಸಾಕಪ್ಪ ನೋಡಿ ಬರೋಣ ಅಂತ ಹೋಗಿದ್ವಿ. ಅಥವಾ ಹೊಲ್ದಾಗ ತವ್ವಿದ್ದ. ನಾವು ಅಲ್ಲಿಗೆ ಹೋಗಿ ಫೋಟೋನು ವೀಡಿಯೋ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವೀರೇಶ್. ವೀರೇಶ್, ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಂಡ ಈ ರೀತಿಯಾದಂತಹ ಒಂದು ವರ್ತನೆಯನ್ನ ತೋರಿರುವಂಥದ್ದು, ಕೊಡಲಿ ಹಿಡಿದು ಕೊಚ್ಚೋದಕ್ಕೆ ಅವರ ಮನೆಯ ಬಳಿ ತೆರಳಿ ಧಮಕಿಯನ್ನ ಹಾಕ್ತಾ ಇರುವಂಥದ್ದು, ಇದು ಕೂಡ ಒಂದು ಜಮೀನಿಗಾಗಿ ನಡೆದಿರುವಂತಹ ಗಲಾಟೆ ಅಂತ. ಏನಿದು ಗಲಾಟೆ, ಏನು ನಿಖರವಾದ ಕಾರಣ ಅಂತ? ಕಣಿಸಿಂಚನ ಏನು ಬಳ್ಳಾರಿ ನಗರದ ಹೊರವಲಯ ಇರತಕ್ಕಂತ ಕಪ್ಪಗಲ್ ಗ್ರಾಮದಲ್ಲಿ ಜಮೀನಿನ ವಿಷಯಕ್ಕೆ ಸಂಬಂಧಿಸಿದಂತೆ ವ್ಯಕ್ತಿಯೊಬ್ಬರು ಕೊಡಲೆ ಹಿಡಿದು ಮನೆಯೊಂದಕ್ಕೆ ನುಗ್ಗಿ ದಾಂಧಲೆ ಮಾಡಿರ್ತಕ್ಕಂಥ ಒಂದು ಘಟನೆ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಏನು ಈ ಘಟನೆಗೆ ಸಂಬಂಧಿಸಿದಂತೆ ಬಳ್ಳಾರಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣವನ್ನ ಕೂಡ ದೂರುದಾರರು ದಾಖಲು ಮಾಡಿರ್ತಕ್ಕಂಥದ್ದು. ಏನು ಕಪ್ಪಗಲ್ ಗ್ರಾಮದ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆಯ ಗಂಡ ದೇವಣ್ಣ ಎಂಬುವರ ವಿರುದ್ಧ
ಸದ್ಯ ಪ್ರಕರಣವನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಆ ದೇವಣ್ಣ ದಾಂಧಲೆ ಮಾಡುತ್ತಿರುವ ವಿಡಿಯೋಗಳು ಸದ್ಯ ಈಗ ಎಲ್ಲೆಡೆ ವೈರಲ್ ಆಗುತ್ತಿದ್ದು, ಇದರ ವಿರುದ್ಧ ಪೊಲೀಸರು ಕೂಡ ಈಗಾಗಲೇ ಒಂದು ತನಿಖೆಯನ್ನ ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ಏನು ದೂರುದಾರರಾದ ರಾಮಾಂಜನೇಯುಲು ಮತ್ತು ಜಾನಕಿ ರಾಮಯ್ಯ ಎಂಬುವರು ಸದ್ಯ ಭಾನುವಾರ ಬೆಳಗ್ಗೆ ತಮ್ಮ ಹೊಲಕ್ಕೆ ಹೋಗಿರುವಂತಹ ಒಂದು ಸಂದರ್ಭದಲ್ಲಿ ಆ ಆರೋಪಿ ದೇವಣ್ಣ ಕಡೆಯವರು ಜಾನಕಿರಾಮಯ್ಯ ಮತ್ತು ಅವರ ಹೊಲಕ್ಕೆ ಹೋಗುವ ರಸ್ತೆಯನ್ನ ಏನು ಟ್ರ್ಯಾಕ್ಟರ್ ಟಿಲ್ಲರ್ ಮೂಲಕ ನಾಶ ಮಾಡಿದ್ದಾರೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ ದೇವಣ್ಣ ಮತ್ತು ಆ ರಾಮಾಂಜನೇಯುಲು ಮನೆಗೆ ಕೊಡಲೆ ಹಿಡಿದು ನುಗ್ಗಿ ಗಲಾಟೆ ಮಾಡಲಾಗಿದೆ ಎಂದು ಸದ್ಯ FIR ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅಂದ್ರೆ 2023ರಲ್ಲಿ ಏನು ರಾಮಾಂಜನೇಯುಲು ಅವರ ಹೊಲಕ್ಕೆ ಹೋಗಲು 15 ಸೆಂಟ್ಸ್ ಜಮೀನನ್ನ ಖರೀದಿ ಮಾಡಿರ್ತಾರೆ. ಅದಾದ ನಂತರ ಈ ಖರೀದಿ ಮಾಡಿದ ಜಮೀನನ್ನ ನನಗೆ ವಾಪಸ್ ಕೊಡ್ಬೇಕಂತ ಗ್ರಾಮ ಪಂಚಾಯತಿ ಅಧ್ಯಕ್ಷೆಯ ಗಂಡ ದೇವಣ್ಣ ಒಂದು ವಾದ ಮಾಡಿರ್ತಾನೆ. ನಾವು ಕೊಡಲ್ಲ, ನೀವು ಏನಾದ್ರೂ ಮಾಡಿಕೊಳ್ಳಿ ಅಂತ ಹೇಳ್ಬಿಟ್ಟು ಏನು ಜಾನಕಿ ರಾಮಯ್ಯನ ಕಡೆಯವರು ಕೂಡ ಒಂದು ಹೇಳಿರ್ತಾರೆ. ಆದರೆ ಇದನ್ನು ಒಪ್ಪದ ಏನು ದೇವಣ್ಣ ಎಂಬಕ್ಕಂತ ವ್ಯಕ್ತಿ ಅವರ ವಿರುದ್ಧ ಹಲ್ಲೆಗೆ ಮುಂದಾಗಿರ್ತಕ್ಕಂಥ ಒಂದು ಘಟನೆ ಕೂಡ ಸದ್ಯ ನಾವು ಲೈವ್ ಅಲ್ಲಿ ವೀಕ್ಷಣೆ ಮಾಡ್ತಕ್ಕಂಥದ್ದು. ಎಸ್ ಸರ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.